ಎಮೋಷನ್ಸ್ ನೋಡ್ದ್ಯಾ ಏನಾಗತ್ತೆ ಅಂತ? ನಾನ್ ನಿಂಗೆ ಹೇಳ್ದೆ ಕಣ, ಈ ರಿಲೇಶನ್ಶಿಪ್ ಎಮೋಷನ್ಸ್ ಎಲ್ಲ ವೀಕ್ ಮಾಡುತ್ತೆ ಅಂತ. ತಾರಾ ಸೇಫ್ ಆಗಿದ್ದಾಳೆ ಅಂತ ಹೇಳೋ. Just shut the hell. I didn't say anything wrong ಕಣ. ಬಂಧ ಮತ್ತೆ ಬಂಧನ ಅನ್ನೋದು ಅವಳ ಹಣೆ ಮೇಲೆ ಯಾವಾಗ್ಲೂ ಬರ್ದಾಗಿದೆ. Look at what is happening now. Sidhu, save me, please. ತಾರಾ, ನೀನ್ ಗೇಮ್ ರೂಲ್ಸ್ ನ ಬ್ರೇಕ್ ಮಾಡಿದ್ಮೇಲೆ ನಾನು ಹೊಸ ರೂಲ್ಸ್ ನ ರೀಕ್ರಿಯೇಟ್ ಮಾಡ್ಬೇಕಲ್ವಾ? You take it to freedom. ಸಿದ್ದು, ಇವ್ರು ಹೇಳೋದನ್ನ ಮಾಡ್ಬೇಡ ಪ್ಲೀಸ್. ಸಿದ್ದು, ನಾನು ಸತ್ ಹೋದ್ರು ಪರವಾಗಿಲ್ಲ. ನಿನ್ಗೇನಾಗಲ್ಲ. ನಿಂಗೆಲ್ಲ ಕೊಟ್ಟಿರೋಳ್ನ ಅವಳನ್ನೇ ಇಲ್ಲ ಅನ್ಸಿ ನಿನ್ನ ಒಂಟಿ ಮಾಡೋದಕ್ಕೆ ನಂಗೆ ಎಷ್ಟು ಸಮಯ ಹಿಡಿಯುತ್ತೋ. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಹೇಳು. ಬಟ್ ದಿಸ್ ಟೈಮ್ ಇಟ್ಸ್ ನಾಟ್ ಫಾರ್ ದ ಮನಿ, ಇಟ್ಸ್ ಫಾರ್ ತಾರಾ. ಇದು ನನ್ನ ಫೈನಲ್ ಟಾಸ್ಕ್. ಅಂಡ್ ತಾರಾ ಇಲ್ಲಿಗೆ ಬಂದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಶೋ, ನಿಂಗೆ ಇನ್ನೊಂದು ಚಾನ್ಸ್ ಕೊಡಿಸ್ತೀನಿ. ಯಾಕೆ ಗೊತ್ತಾ? ನೀನ್ ನನ್ನ ಫೇವ್ರೆಟ್ ಪ್ಲೇಯರ್. ಬಟ್ ದಿಸ್ ಟೈಮ್ ಡೋಂಟ್ ಸ್ಕ್ರೂ ಇಟ್ ಅಪ್. ನಿನ್ ತಾರಾನ ಕಳಿಸ್ತೇನೆ. ಹೇ ನಿಪುನ್, ಕ್ಯಾಮ್ರಾ ಆಫ್ ಮಾಡು. ಶಾಟ್ ಓಕೆ. ಒಪ್ಕೊಂಡ ಡಾಕ್ಟರ್? Yes, my darling. That's why you are my star anyway. We got him in exactly where we want him. ಪಾಪ ಇನ್ನೇನ್ ಮಾಡ್ತಾನೆ? He's madly in love with me, doctor. But doctor, ನಿಮ್ಗೆ ಒಂದ್ ವಿಷಯ ಹೇಳ್ಬೇಕು. ನೀ ಏನ್ ಹೇಳಕ್ ಹೊರಟಿದ್ಯಾ ಅಂತ ನಂಗೆ ಗೊತ್ತು. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಕೆಲಸ ಇನ್ನೊಂದಿದೆ. You know what to do next. Yeah. All right, let's get to work. ತಾರಾ, you okay? ಸಿದ್ದು, ನೀನೇನು ಮಾಡಿಲ್ಲಲ್ಲ? ಅಲ್ಲ, ನಿನಗ್ ಬುದ್ಧಿ ಇದ್ಯಾ? ಅವ್ರು ನಂಗೇನೋ ಮಾಡ್ತಾರೆ ಅಂತ ಟಾಸ್ಕ್ ಒಪ್ಕೋತೀಯಾ? ನೀನ್ ಮಾಡಿರೋದಕ್ಕೆ ಇದು ಯಾವ್ದು ಕಡಿಮೆ ಅಲ್ಲ ತಾರಾ. ಇವಾಗ ಬಂದಾಯ್ತಲ್ವಾ, ರಿಲ್ಯಾಕ್ಸ್ ಆಗು ಪ್ಲೀಸ್. ಓಕೆ. ಸಿದ್ದು, ನನ್ ಬಗ್ಗೆ ಯೋಚನೆ ಮಾಡ್ಬೇಡ. ಜಸ್ಟ್ ಕ್ವಿಟ್ ದ ಗೇಮ್ ಪ್ಲೀಸ್. ಇಲ್ಲ ತಾರಾ, ನಾನು ಈ ಗೇಮ್ ಆಡ್ತೀನಿ. ಆದರೆ ಅವನು ಅನ್ಕೊಂಡಂಗಲ್ಲ, ನಾನು ಅನ್ಕೊಂಡಂಗೆ. ಈ ಗೇಮ್ಗೆ ಎಂಡಿಂಗ್ ಏನು ಅಂತ ನಾನು ಕೊಡ್ತೀನಿ. ವಾಟ್ಸ್ ಯುವರ್ ನೆಕ್ಸ್ಟ್ ಪ್ಲಾನ್? ಅವನೇನೋ ದೊಡ್ಡದಾಗಿ ಪ್ಲಾನ್ ಮಾಡಿದ್ದೇನೆ ತಾರಾ. ಮೊದಲು ಅದನ್ನ ತಿಳ್ಕೊತೀನಿ. ಅಂದ್ರೆ ಏನ್ ಮಾಡ್ಬೇಕು ಅಂತ?
ಸಿದ್ದು, ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ಏನು? ನನಗೆ ಒಂದು ಸೈಕಾಲಜಿಕಲ್ ಇಶ್ಯೂ ಇದೆ. ಯುನೋ ದ ಗೋಸ್ಟ್ ಫ್ರಮ್ ದಿ ಪಾಸ್ಟ್. ಅದಕ್ಕೆ ಮೆಡಿಕೇಶನ್ಸ್ ಕೂಡ ತಗೋತಿದ್ದೀನಿ. ಇವಾಗ ಬಿಯರ್ ಕುಡ್ದೆ ಅಲ್ವಾ, ಟ್ಯಾಬ್ಲೆಟ್ಸ್ ತಗೊಳ್ಬೋದಾ ಬೇಡವಾ ಅಂತ ಡಾಕ್ಟರ್ಗೆ ಮೆಸೇಜ್ ಮಾಡ್ತಿದ್ದೆ. ಓ ಅದಾ, ನಾನು ನಿನ್ನ ಬ್ಯಾಗ್ ಹುಡುಕ್ಬೇಕಾದ್ರೆ ನೋಡಿದೆ. ಇಟ್ಸ್ ಓಕೆ. ನಮಸ್ಕಾರ ಸಿದ್ಧಾರ್ಥ್. ಗೇಮ್ ಆನ್. ರಿಯಲ್ ಟೈಮ್ ಸೈಕಲಾಜಿಕಲ್ ಗೇಮ್ಗೆ ಸ್ವಾಗತ. ನೀವಿರೋ ಪರಿಸ್ಥಿತಿಯಿಂದಾಗಿ ನಿಮ್ಮನ್ನ ಗೇಮಿಗೆ ಸೆಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ನಿಮ್ಗೆ ಹಿಂಸೆ ಕೊಡ್ತಾ ಇರೋಂತ ನೋಣನ 60 ಸೆಕೆಂಡ್ ಅಲ್ಲಿ ಸಾಯಿಸಿದ್ರೆ ನಿಮ್ಗೆ ₹1,00,000 ಸಿಗತ್ತೆ. ಕನ್ಫರ್ಮ್ ಮಾಡೋದಿಕ್ಕೆ ಒಂದನ್ನ ಒತ್ತಿ. ಅಟ್ಲೀಸ್ಟ್ ನಿನ್ನಾದ್ರೂ ನಾನು ಸಾಯಿಸ್ದೆ ಹೋದ್ರೆ ನಾನು ಸಾಯೋದು ವೇಸ್ಟ್. ಕಂಗ್ರ್ಯಾಚುಲೇಷನ್ಸ್, ನೀವು ಈ ಗೇಮ್ನ ಮೊದಲನೇ ಹೆಜ್ಜೆ ದಾಟಿರೋದಕ್ಕೆ ₹1,00,000 ಗೆದ್ದಿದ್ದೀರಾ. ಧನ್ಯವಾದ. ಪ್ರಪಂಚದಲ್ಲಿ ಎಲ್ಲದಕ್ಕಿಂತ ಬೆಸ್ಟ್ ಮ್ಯೂಸಿಕ್ ATM ಅಲ್ಲಿ ದುಡ್ಡು ಬರ್ಬೇಕಾದ್ರೆ ಕೇಳಿಸೋದು. ನಮಸ್ಕಾರ. ನಿಮ್ಗೆ ಈ ಗೇಮ್ ಇಷ್ಟ ಆಗಿದ್ರೆ ಮುಂದುವರಿಯೋದಿಕ್ಕೆ ಒಂದನ್ನ ಒತ್ತಿ. ₹3,00,000 ಪಡಿಬೇಕು ಅಂತಂದ್ರೆ ನಿಮ್ಮ ಪಕ್ಕದಲ್ಲೇ ಕೂತಿರೋಂತ ಒಂದು ಹೆಣ್ಮಗುನಾಗ್ಲಿ ಇಲ್ಲ ಗಂಡ್ ಮಗುನಾಗ್ಲಿ ಅಳಿಸ್ಬೇಕಾಗತ್ತೆ. ಇದಕ್ಕೆ ನಿಮ್ಗಿರೋಂತ ಸಮಯ 30 ಸೆಕೆಂಡ್. ಏನು ಇದಕ್ಕೂ ದುಡ್ಡು ಬರುತ್ತಾ? ಕನ್ಫರ್ಮ್ ಮಾಡೋದಿಕ್ಕೆ ಒಂದನ್ನ ಒತ್ತಿ. ಬರ್ಗರ್ ಏನಾದರೂ ತಿಂತ್ಯಾ? ಹಾ ಸರಿ, ನಾನು ಹೋಗಿ ತಗೊಂಡು ಬರ್ತೀನಿ. ಇಲ್ಲೇ ಕೂತಿರು, ಸರಿ? ನಿನ್ನ ಹೆಸರೇನು? ಹೇಳಲ್ಲ. ಹೇಳಲ್ಲನಾ? ಥೂ, ಸ್ವಲ್ಪನೂ ಚೆನ್ನಾಗಿಲ್ಲ. ಇವಳಚ್ಚಿ ಹೆಂಗ್ ಅಳ್ಸೋದು ಇವಳನ್ನ? ನಿಮ್ಮಮ್ಮ ಇನ್ನು ಬರಲ್ಲ, ನಿನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾಳೆ ಗೊತ್ತಾ? ಯಾಕೆ ಬರಲ್ಲ? ಬಂದೇ ಬರ್ತಾರೆ. ನಾನಂದ್ರೆ ತುಂಬಾ ಇಷ್ಟ ನಮ್ಮ ಮಮ್ಮಿಗೆ. ಇವಳಜ್ಜಿ, ಅರೆ ಸೂಪರ್, ನಾನ್ ಹೇಗ್ ಮಾಡ್ತಿದ್ಯೋ ಅದೇ ತರ ಮಾಡ್ತಿದ್ಯಾ? ಹೇ ಸೂಪರ್, ಎಕ್ಸಾಕ್ಟ್ ಆಗಿ ನಾನ್ ಮಾಡಿದ ತರನೇ ಮಾಡ್ತಿರಲ್ಲ. ಸರಿ, ಇದನ್ ಮಾಡು. ಸರಿ, ಇದ್ ಮಾಡು.
ಓ ಶಿಟ್. ನಮಸ್ಕಾರ. ಈ ಗೇಮ್ ನಿಮ್ಗೆ ಸಂತೋಷ ಕೊಡ್ತಾ ಇದೆ ಅಂತ ಅನ್ಕೋತೀವಿ. ಎದೆ ಒಡೆದೋಗೋಷ್ಟು ಸಂತೋಷ ಕೊಡ್ತಾ ಇದೆ. ನಿಮ್ ಜೀವನದಲ್ಲಿ ನಿಮ್ಗೆ ತುಂಬಾ ನೋವು ಕೊಟ್ಟಿರೋನ ಎಲ್ರ ಮುಂದೆ ನಿಲ್ಲಿಸ್ಕೊಂಡು ಅವ್ರಿಗೆ ಚೆನ್ನಾಗಿ ಹೊಡಿಬೇಕು. ಇದಕ್ ನಿಮ್ಗೆ 60 ನಿಮಿಷ ಸಮಯ ಸಿಗತ್ತೆ. ಇದನ್ನ ನೀವು ಪೂರ್ತಿ ಮಾಡಿದ್ರೆ ನಿಮಗೆ 5 ಲಕ್ಷ ರೂಪಾಯಿ ಸಿಗತ್ತೆ. ಕನ್ಫರ್ಮ್ ಸೆಕ್ಸಿ. ಮಾಡೋದಿಕ್ಕೆ ಅಷ್ಟಕ್ಕೂ ನಂಗೆ ಯಾಕೆ ಬರ್ಲಿಲ್ಲ ಈ ಐಡಿಯಾ? ಮತ್ತೆ ಕೇಳೋದಿಕ್ಕೆ 9 ಒತ್ತಿ. ಕೇಳೋದಕ್ಕೆ ಎಷ್ಟು ಚೆನ್ನಾಗಿದ್ರೆ ನಿಜವಾಗ್ಲೂ ಹೊಡಿಯಕಾದ್ರೆ? Here comes the man on fire, walking like a monster. You got to know that he rides a roller coaster. My mama told me how to be away from the gangster. Rage is hereafter. ಇವತ್ತು ಡಿನ್ನರಿಗೆ ಏನಾದ್ರೂ ಹೋಗೋಣ ನಾವು? ಯಾವಾಗ್ಲೂ ಹೀಗೆ ಅಲ್ವಾ ನೀನು? ಯು ನಾಟಿ. ನಾನು ನೋಡ್ಕೋತೀನಿ. ನಡಿ ನಡಿ. ಏನೇ ಜಾಬ್ ಹೆಂಗಿದೆ? ಚೆನ್ನಾಗಿದ್ಯಾ? ಏನೋ ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ಯಾ? ಏನಿಲ್ಲ, ಉತ್ತರ ಇಲ್ದೇ ಇರೋ ಪ್ರಶ್ನೆ ದೇವ್ರು ಕೊಡಲ್ಲ ಅಂತ ಹೇಳಿದ್ಯಲ್ಲ, ಒಂದ್ ಪ್ರಶ್ನೆಗೆ ಉತ್ತರ ತಿಳ್ಕೊಳ್ಳೋಣ ಅಂತ. ಏನದು? ಹಲೋ, ನಾನೇ ನಿನ್ ಜಾಬ್ನ ಕಿತ್ಕೊಂಡಿಲ್ಲ. ಐ ಆಮ್ ಮೋರ್ ಡಿಸರ್ವಿಂಗ್. ನಾನು ಇನ್ನ ಪ್ರಶ್ನೆ ಕೇಳಿಲ್ವೇ? ಯಾಕಷ್ಟ ಆತ್ರ? ಜಾಸ್ತಿ ಆಯ್ತು ನಿಂದು, ಮಾತಾಡಿ ಸಾಕು. ಬಾ ಸೈಡಿಗೆ ಬಾ. ಯಾಕೋ ಹೊಡೆದ್ಬಿಟ್ಟೆ? ಇವಾಗ ಯಾಕೆ ಹೊಡೆದ್ನೋ ಅವಳಿಗೆ ಗೊತ್ತು. ಹೇಳ್ತಲ್ಲಿ ಇವಳು. ಹೇಳು ಹೇಳಮ್ಮ, ಹೇಳು ಹೇಳ ಹೇಳು. ಅಂದ್ರೆ ನಿನ್ ಜಾಬ್ನ ಕಿತ್ಕೊಂಡಿದ್ದಕ್ಕೆ ಇವಾಗ ಯಾಕೆ ಹೊಡೆಯಕ್ ಬಂದೆ ಅಂದ್ರೆ ತಪ್ಪಾಗಿರೋ ಉತ್ತರ ಕೊಡಕ್ ಬಂದೆ ಅಂತ. ಕರೆಕ್ಟ್ ಆಗಿರೋ ಉತ್ತರ ಕೊಡು. ಹೇಳಮ್ಮ, ಹೇಳು. ಇರೋ ಕೇಳಿಸ್ಕೋಬೇಕು ತಾನೆ ನೀನು ಕೂಡ. ನೀ ಹೋಗು. ನೀನ್ ಹೇಳು ಬೇಬಿ, ನೀನ್ ಹೇಳು. ನಿನ್ನ ಚೀಟ್ ಮಾಡಿದ್ದಕ್ಕ? ಇರು ಇರು ಹೇಳ್ತೀನಿ. ಏನ್ ಹೇಳ್ತಾಳೋ ಏನೋ. ನಿನ್ನ ಮನೇಲಿ ಆ ಥರ ಎಲ್ಲ ಆಡ್ಸಿದ್ದಕ್ಕ? ಅಲ್ವೇ, ಇದೆಲ್ಲ ಅಲ್ವೇ. ನಿನಗ್ ರಾಹುಲೇ ಬೇಕು ಅಂತ ಹೇಳು, ತಪ್ಪಲ್ಲ. ನಿನಗ್ ದುಡ್ಡೇ ಬೇಕು ಅಂತ ಹೇಳು, ತಪ್ಪಲ್ಲ. ಕೊನೆಗೆ ದುಡ್ಡಿಸ್ಕೊಂಡ್ ಮಲ್ಗೋರ್ನು ಕೂಡ ಬಿಚ್ ಅಂತಾರೆ. ಆದ್ರೆ ನಿಂತರ ಪ್ರೀತಿ ಇರೋ ತರ ನಡ್ಸೋರ್ನ ಅಷ್ಟಕ್ಕೂ ಏನ್ ಅನ್ಬೇಕೆ? ಇದು ನನ್ ಪ್ರಶ್ನೆ. ನೀನ್ ಹೇಳ್ತೀಯಾ, ಇವನ್ ಹೇಳ್ತಾನ? ಅವನೇ ಹೇಳ್ತಾನೆ. ಹೇಳು. ನಾನೇನೋ ಹೇಳಿ. ಬೆಸ್ಟ್ ಫ್ರೆಂಡ್ ಅನ್ಕೊಂಡೆ ಕಣೋ ನಿನ್ನ. ಹಾವುಗಳು ಕಣೋ ನೀವು, ಸ್ನೇಕ್ಸ್. ಲೋ ರಾಹುಲ್, ಸಿಗರೆಟ್ ಸಿಗರೆಟ್, ದಮ್ಮು 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 ಸಿಗರೆಟ್, ಕಿಂಗ್ಸ್ ಕಿಂಗ್ಸ್. ಎಷ್ಟಾದ್ರೂ ಫ್ರೆಂಡೇ ಅಲ್ನೋ. ಆ ನಾಯಿ ಜೊತೆ ಸೆಟ್ ಆಗ್ಬಿಟ್ಟಿದ್ಯಲ್ಲೋ, ಚೆನ್ನಾಗಿ ನೋಡ್ಕೊಳ್ನ. ಅಯ್ಯೋ, ಏನ್ ನೋಡ್ತಿದ್ದೀರಾ? ಸೈಲೆಂಟ್ ಆಗಿ ಒಂದ್ ಮೂಲೆಯಲ್ಲಿ ಕುತ್ಕೊಂಡು ನನ್ನ ಕೆಲಸ ನಾನು ನೋಡ್ಕೋಬೇಕಾದ್ರೆ ಯಾರಾದ್ರೂ ತಲೆ ಕಟ್ಸ್ಕೊಂಡ್ರಾ? ಆಡ್ಕೊಂಡ್ರಿ. ಇಲ್ಲಿರೋರು ಎಲ್ರೂ ನನ್ನ ಬಳಸ್ಕೊಂಡ್ರಿ. ಇವಾಗ ನಗ್ರೋ, ಇವಾಗ ನಗ್ರಿ. ಓಕೆ ಬಾಯ್ಸ್, ಬುದ್ಧಿವಂತರಾಗಿರಿ, ಚೆನ್ನಾಗಿ ಕೆಲಸ ಮಾಡಿ. ಆದ್ರೆ ಸೈಲೆನ್ಸ್. ಯಾರೋ ಯಾರೋ ನೀನು ಒಳಗಡೆ ಬರಕ್ ಬಿಟ್ಟಿದ್ದು? ಬ್ಲಡಿ ಟ್ರಾಶ್. ಅರೆ, ನೀನ್ ಈ ಗೇಮಲ್ಲೇ ಇರ್ಲಿಲ್ವಲ್ಲ? ರಾಂಗ್ ಟೈಮಲ್ಲಿ ಬಂದ್ಬಿಟ್ಟೆ ಚಿನ್ನ. ಬಾ ಬಾ, ಬೆಳಗ್ಗೆ ಯಾರ ಮುಖ ನೋಡ್ದಲೇ? ನನ್ನು ಲೇ ಅಂತೀಯ? ನನ್ನು ಲೇ ಇನ್ನೊಂದ್ಸಲ ಅನ್ಬೇಕಾ? ಸೆಕ್ಯೂರಿಟಿ, ಸೆಕ್ಯೂರಿಟಿ. ನನ್ನ ಮಗನೇ.
monster. You got to know that how he rides a roller coaster. My mama told me how no. ಆಗ್ಲೇ ಏನು ಹೇಳ್ತಿದ್ನಲ್ಲ, ಎಸ್, ಸೈಲೆಂಟ್ ಆಗಿರೋನ್ನ ಮಾತ್ರ ಯಾವತ್ತಿಗೂ ಕೆಣಕ್ಬೇಡಿ, ಓಕೆ? ಲೇ ಕಳ್ಳ, ಇದು ನಂದು. ಅಂಡ್ ಒನ್ ಲಾಸ್ಟ್ ಥಿಂಗ್, ಅಷ್ಟಕ್ಕೂ ಇವ್ ನನ್ನ ಯಾಕೆ ಬಿಡ್ತಿಲ್ಲ? ನನ್ನ ಕತೆ ಎಲ್ಲ ತಿಳ್ಕೊಂಡು ನನ್ನ ಟಾರ್ಗೆಟ್ ಮಾಡ್ತಿದ್ದಾನೆ ಅಂದ್ರೆ ಇವನ್ಗಷ್ಟಕ್ಕೂ ನನ್ನಿಂದ ಏನ್ ಬೇಕು? ಹೂ ದ ಹೆಲ್ ಈಸಿ? ಇವತ್ತಿಗೂ ಮಿಸ್ ಆಯ್ತು. ನಾಳೆ ಟ್ರೈ ಮಾಡಲ್ವಾ? ಈ ಕತ್ಲಲ್ಲಿರೋ ಶತ್ರು ಜೊತೆಗೆ ಇನ್ನೂ ಎಷ್ಟು ಹೋರಾಟ ಮಾಡ್ತೀಯಾ? ನಾಳೆ ಒಬ್ಬ ಡೋರ್ ಪಡಿತಾನೆ, ತೆಗೆದ್ಕೊಡ್ಲೆ ಶೂಟ್ ಮಾಡಲ್ಲ ಅಂತ ಹೇಗ್ ನಂಬ್ತೀಯಾ? ಸ್ಟಾಪ್ ಇಟ್, ಸ್ಟಾಪ್ ಇಟ್. ಒಂದ್ ಕೆಲ್ಸ ಮಾಡೋಣವಾ? ಏನು? ಇರುವಷ್ಟು ದಿನ ಪ್ರತಿ ಕ್ಷಣ ಇಬ್ರು ಹ್ಯಾಪಿ ಆಗಿದ್ದು ಒಂದೇ ಸಲ ಸತ್ತೋಗಣ್ವಾ? ಐ ಆಮ್ ರೆಡಿ ಫಾರ್ ಇಟ್. ಯು ಏನ್ ಮಾತಾಡ್ತಿದ್ಯಾ? ನಿನ್ಗೇನಾದ್ರು ಹುಚ್ಚಾ? ನೀನ್ ದೊಡ್ಡ ಡೇಂಜರ್ ಅಲ್ಲಿ ಇದ್ಯಾ ಗೊತ್ತಾ? ಶಟ್ ಅಪ್ ತಾರಾ. ನೀನ್ ಯಾರ ಹತ್ರ ಮಾತಾಡ್ತಿದ್ಯಾ ಗೊತ್ತಾ? ನಿನ್ ಕಣ್ಮುಂದೆ ಇರೋದು ಯಾರು ಅನ್ಕೊಂಡಿದ್ಯಾ? ಈ ಗೇಮಲ್ಲಿ ನನ್ನೇ ಪ್ಲೇಯರ್ ಆಗಿ ಯಾಕೆ ಚೂಸ್ ಮಾಡ್ಕೊಂಡಿದ್ದೆ ಅನ್ಕೊಂಡಿದ್ಯಾ? ನಿನ್ಗೆ ಕ್ಲಿಯರ್ ಆಗಿ ನನ್ನ ಬಗ್ಗೆ ಗೊತ್ತಿಲ್ಲ ತರ. ಸೊ ಲೆಟ್ ಮಿ ಟೆಲ್ ಯು ಹೂ ಐ ಆಮ್. ನಾನ್ ಡೇಂಜರ್ ಅಲ್ಲಿ ಇಲ್ಲ ತರ, ನಾನೇ ಡೇಂಜರ್. ಡೋರ್ ಓಪನ್ ಮಾಡಿದ್ರೆ ಬುಲೆಟ್ ಬಿದ್ದು ಸಾಯ್ತೀನಿ ಅನ್ಕೊಂಡಿದ್ಯಾ? ಅಲ್ಲ, ಆ ಡೋರ್ ನಾಕ್ ಮಾಡೋದೇ ನಾನು. ಅಷ್ಟಕ್ಕೂ ಯಾರು ನೀನು? ಅದ್ ಹಾಗಲ್ಲಮ್ಮ. ನೀನ್ ತಗೊಳ್ಳೋ ನಿರ್ಧಾರ ಬರೀ ನಿನ್ ಜೀವನಕ್ಕೆ ಮಾತ್ರ ಅಲ್ಲ, ಗೌತಮ್ ಭವಿಷ್ಯಕ್ಕೂ ಕೂಡ ತುಂಬಾನೇ ಮುಖ್ಯ. ಅಮ್ಮ, ಅಪ್ಪ ತರ ನೀನು ನನ್ನ ಬಿಟ್ಟು ಹೋಗ್ಬಿಡ್ತೀಯಾ ಅಮ್ಮ? ಪ್ರಾಮಿಸ್? ನಾನು ಬದುಕಿರೋ ತನಕ ಎಲ್ಲೂ ಹೋಗಲ್ಲ ಕಂದ. ಪ್ರಾಮಿಸ್. ಹೇ ಸಿದ್ದು, ನಿಮ್ಮಮ್ಮ ಇನ್ನೊಂದು ಮದ್ವೆ ಮಾಡ್ಕೊಂಡು ಹೋಗ್ತಿದ್ದಾರೆ ಕಣೋ. ಅಮ್ಮ, 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 ಇರಮ್ಮ, ಇರಮ್ಮ, ಅಮ್ಮ, ಅಮ್ಮ. ಒಂದೇ ನಿಮಿಷ ಅಮ್ಮ, ತಗೋ ಮಾತಾಡು. ನೀನ್ ಮಾತಾಡಿಲ್ಲ ಅಂದ್ರೆ ನಾನ್ ನಿನ್ ಜೊತೆ ಮಾತಾಡಲ್ಲ. ಗೌತಮ್, ಮಾತಾಡು. ಕಂದ, ಹೇಗಿದ್ಯಾ? ಚೆನ್ನಾಗಿ ಓದ್ಬೇಕು ಕಂದ. ಊರಿನ ಜನಗಳ ಜೊತೆ ಜಗಳಕ್ಕೆ ಹೋಗ್ಬೇಡ. ಸಾಯಿಸ್ಬಿಡ್ತೀನಿ. ಗೌತಮ್, ಏನೋ ಇದು? ಓ ಮೈ ಗಾಡ್. ತಾಯಿ ಹತ್ರ ಬೆಳಿಲಿಲ್ಲ ಅಂದ್ರೆ ಹಿಂಗೆ ಆಗೋದು. ಊರವರೆಲ್ಲ ಏನಾದ್ರೂ ಒಂದ್ ಮಾತು ಅಂತಾನೆ ಇದ್ರು. ಆ ಮಾತುಗಳನ್ನ ಕೇಳಿಸ್ಕೊಂಡೆ ನಾನು ಬೆಳ್ದೆ. ನಾನು ಎದುರು ನೋಡ್ತಾನೆ ಇದ್ದೆ. ನನಗೆ ಗೊತ್ತಿಲ್ದಂಗೆ ನಮ್ಮಮ್ಮ ಮೇಲೆ ದ್ವೇಷ ಬೆಳೀತು. ಆ ದ್ವೇಷ ನನ್ನಲ್ಲಿ ಇನ್ನೊಬ್ಬನ್ನ ಹುಟ್ಟಾಕ್ತು. ನಿಮ್ಮಮ್ಮ ಯಾರ ಜೊತೆನೋ ಮದ್ವೆ ಮಾಡ್ಕೊಂಡು ಹೋದ್ರಂತೆ. ನೀನೇನ್ ದೊಡ್ಡ ಇದಲ್ಲ ಬಿಡು, ಹುಡ್ಗೂರ್ ಮೇಲೆ ಕೈ ಇಟ್ರೆ ಅಷ್ಟೇ. ಹೊರಗಡೆ ಎಲ್ಲರೂ ನಿನ್ನ ನೋಡಿದ್ರೆ ಭಯ ಪಡ್ತಾ ಇದಾರಂತೆ. ಅದೆಲ್ಲ ಬಿಡು. ನಿನ್ನನ್ನು ಬೆಳೆಸಿರೋ ನನಗೆ ನಿನ್ನ ನೋಡಿದ್ರೆ ಭಯ ಆಗ್ತಾ ಇದೆ. ಅಲ್ಲ ಕಣೋ, ನೀನ್ ಹೀಗೆ ಇದ್ರೆ ನಮ್ಮನೆ ಮರ್ಯಾದೆ ಕತೆ ಏನು? ನಮ್ಮನೆ ಮರ್ಯಾದೆ ಅವಳಿಂದನೇ ಹೋಗಿದೆ. ನಿನ್ ತಾಯಿ ಕಣೋ. ಇನ್ನೊಂದ್ಸಲಿ ಅವಳ ಹೆಸರೆತ್ಬೇಡ.
ಬರ್ತಾ ಬರ್ತಾ ಇವನ್ ಕೋಪ ಜಾಸ್ತಿ ಆಗ್ತಾ ಇದೆ.